ಹೇಳ್ಕೇನು ಕೇಳಕ್ಕೆ ತಯಾರಿಲ್ಲ. ನೀ ಹೇಳ ಮೊದಲ ನೀ ಜಗಳ ಇದೆ. ಲಾಸ್ಟಿಗೆ ಬಂದು ಅಕ್ರ ಆಯಿತು. ಒಟ್ಟ ಹೇಳಿದ್ರೆ ಗೌಡ್ರು ಕೇಳಿಲ್ಲ. ಅವನು ಪಂಡಿತ ಕೇಳರ್ ಬಟ್ಟೆ ಕೇದ್ ನಿಂತು ಘಸಕ್ಕೆ ನನಗೂ ತಿಳಿಲಿಲ್ಲ. ಅದು ನಾನು ಹುಚ್ಚರೊಳಗೆ ಹೋದ. ಹಾಂ, ಮನುಷ್ಯಾಗ BP ಹಚ್ಚಿದ ಜರ ಹಳೆ ಸಣ್ಣ ವಯಸ್ಸಿನಾಗ ಘಸಕನ ಎದ್ದ ಮಾಯಕ್ ಮುಂದೆ ಎತ್ತ ಅಮೋಕ್ಷ ನಾಣಿ ಮಾಡಿ ಹೇಳ್ತಾ ನಂದು ನಿಂದು ಹಾಡಿಕೆ ಲಾಸ್ಟ್ ಅಂದ್ಬಿಟ್ಟು. ಅಣಿ ಮಾಡಿಬಿಟ್ಟ ಅಮಾವಾಸ್ಯನ ಅಣಿ ಮಾಡಿ ಹೇಳ್ತಾ ಇಂದಿನ ನಾನೇನು ಹಾಡಿಕೆ ಗೌಡ ಲಾಸ್ಟ್ ನಾನೇ ಅಣ್ತಮ್ರಂಗೆ ಇವ್ರನ್ನ ಕರೆ ಹಾಡಿಕೆ ಬಂದತಿ ಎದ್ನಿತ್ತ ಅಂದ ಗೌಡಿ ಎದ್ದು ಬಂದ. ಮಾರ ನನ್ನ ಕಡೆ ತಪ್ಪತ್ತೆ ಖರೆ ನಾನೇ ಹಾಡು ನಂದ. ಒಮ್ಮೆ ಹೋಯ್ತು ಗೌಡ್ರ ಕಲಸ ಐತೆ ಬಾಯಿಲಿ. ನೀವು ಅಣ್ತಮ್ರಂಗೆ ಇವ್ರನ್ನ ಖರೆ ಇಂದು 24 ವರ್ಷ ಗೌಡ್ರ ನಾ ಬೇಕಾದಾಗ ಒಂದೇ ತುತ್ತು ನಾವು ಉಂಡಿದೆವು. ಶ್ರೀಮಂತ ಗೌಡ್ರ ಒಂದು ಗರೀಬ್ ಕುಟುಂಬದಾಗ ಹುಟ್ಟಿದವ್ರು. ದಗದಕ್ಕೆ ಹೋಗ್ಯಾರ, ದಗದ ಮಾಡ್ಯಾರ, ತಿಳಿದ ಬಾಯಿ ಹೊತ್ತಾರ, ಎಲ್ಲ ಮಾಡಿದಂಥ ವ್ಯಕ್ತಿ ಇದು. ಮದ್ಗೊಂಡ ಮಾರಾದ್ರೆ ಹ್ಯಾಂಗೆ ಮೊದಲಿತ್ತು ಪರಿಸ್ಥಿತಿ, ಅದೇ ಪರಿಸ್ಥಿತಿ ಗೌಡ್ರಿಗಿತ್ತು. ಗೌಡ ಒಂದು ಏನೋ ಒಂದು ಹಾಲು ಮತ್ತಕ್ಕೆ ನೆಂಬಿ ಯಶವ ಶೆಟ್ಟಿಗೇರಿಂದ್ರೆ ಬೀರ್ ದೇವ್ರ ಮಾಳಿಂಗ್ರ ಏನೋ ಹಾಡು ಹಾಡ್ಕೋತ ಗೌಡ್ರು ಹಾಗೆ ಬಂದು ಮುಂದೆ ಜಗತ್ತಿನಾಗ ಎಲ್ಲಿ ಹೋಗ್ತಿರು ಹೋಲಿ ಮಾತಿನ ಮುತ್ತಂದ್ರೆ ಯಾರಿಗೆ ಎತ್ತಾರಪ್ಪ ಅಂದ್ರೆ ಹಾಲು ಮತ್ತದಾಗ ಸೊನ್ಯಾಳ ಗೌಡ್ರಿಗೆ ಎತ್ತಿರ. ಒಟ್ಟು ಭಾಳ ಮಂದಿ ಮಾತಾಡೋರು ಹಾರ ಖಂಡಪಟ್ಟಿ ಓಟು ಮಾತಾಡ್ತಾನೆ. ನೀವು ಕರಿ ಮುತ್ತಂದಿಲ್ಲ ಯಾರು ಮಾತಾಡೋಲ್ಲ. ಭಾಳ ಫರಕದ. ನಮ್ಮ ಮಠದಾಗ ಮಾತಾಡಬೇಕಾಗಿದ್ರಿ ಯಾರು ಸಂಗೊಳ್ಳಿ ಮಹಾರಾಜರು. ಕೇಳಬೇಕು ಬರ್ಬೇಕೇನು ಸಿದ್ದೇಶ್ವರಪ್ಪ ಹೇಳ್ದಂಗೆ ಬಾಯಾಗ ರುಚಿ ಬೇಕು. ಹಂಗೆ ಹನುಮಂತ ಗೌಡ್ರು ಜಗತ್ತಿನಾಗ ಮಾತಿನ ಮುತ್ತು ಅನಿಸ್ಕೊಂಡ್ರು. ಕಲಿಮೇಶ ಕವಿ ಬರಿತಾನ, ದೊಡ್ಡ ಕವಿ ಅನಿಸ್ಕೊಂಡ್ರು ಜಗತ್ತಿನಾಗ. ಬೆಕ್ಕಾದ ಅನಿಸ್ಕೊಂಡ, ಬರೇ ಪದಾನೇ ಬರ್ದ, ಬೆಕ್ಕಾದವ್ರಲ್ಲೇ ಕನಸದ. ಖರೆ ಆ ರುಚಿ ಯಾರಿಗೆ ಸಿಗಲ್ಲ, ಭಗವಂತನ ಆಶ್ರಯ ಸಿಗೋದು ಭಾಳ ಹೊಡೆದದ. ಗೌಡ್ರು 40-50 ವರ್ಷ ಹಾಡಿಕೆ ಮಾಡಿದ್ರು. ನಮಗೆ ಅವು ಗೌಡ್ರಿಗೆ ಹಾಡಿಕೆ ಬಿಡ್ಬೇಕಾದ್ರೆ ಮನೆ ತಂಗಲ್ದ ತಿರ್ಕೊಂಡಿದ್ದೀನಿ ಹೇಳಿಲ್ಲ ನಾ. ಮುದುವರ್ದಾಗ ಅವ್ರ ಹಾಡಿಕೆ ಒಂದು 10,000 ಜನ ಇತ್ತು. ಹಾಡಿಕೆ ನಡೆದು ನಡೆಯೋಣ. ನಾನು ಪ್ರಶ್ನೆ ಮಾಡ್ದೆ, ಗೌಡ್ರು ಮಾಡ್ದೆ. ಗೌಡ್ ಹೇಳಿಲ್ಲ, ನಂದು ನಾ ಹೇಳಿಲ್ಲ. ಸೂರ್ಯವಂಟಿ 8-9 ಆಯ್ತು. ಇವ ಎಲ್ಲೇ ಹಾಡಿಕೆದು ಬಂದ. ಹಾಂ, ಬಂದ ಕೇಳಿದ ಈಗ ಕಲಿಮೇಶ್ ಏನಂದ, ಎಡ್ಡದ್ದು ಹೊಟ್ಟೆ ಮ್ಯಾಳೆ ಇದ್ದೀರಿ, ನೀ ಏನು ಕೇಳಿದ ಮಾರಾಯ ಅದು ಯಾರಿಗೆ ಹೇಳಕ್ಕೆ ಬರಲ್ಲ. ಗೌಡ ಏನು ಕೇಳೋಣ ಅದನ್ನು ಹೇಳಕ್ಕೆ ಬರಲ್ಲ. ಮತ್ತಿಬ್ಬರು ಬಿಟ್ಟು ಬಿಡ್ರಿ ಆರತಿ ಅನ್ನತ್ಗೆ ಹೇಳ್ದ. ಅವ ಪಂಡಿತ ನಾವು ಇದ್ದು ನೋಡು ಸುಮ್ಕೊಂಡ್ರಿ. ಕ್ವಾಣೂರು ಮಂದಿಯಲ್ಲಿ ಬೆನ್ನು ಇತ್ತವನಿ ಮುಂಡಗನೂರಲ್ಲಿ. ನನಗೆ ಮೆತ್ತಗೆ ಮಾಡ್ಬೇಕಂತ ಅವ್ರ ತಲೆಯಾಗ. ನಾ ಅಂದ ಸತ್ರ ಬಿಟ್ಟೆ ಹೋದಿನ ಕರೆ ನಾ ಯಾರಿಗೆ ಹೋಗೋವಲ್ಲ ಅಂದ್ರ. ಭಾಳ ಹುಡುಗ ಕಸ್ಕೋರಿ ಕರೆ ನಾ ಹೋಗೋವಲ್ಲ ಅಂದ್ರ. 11 ಆಯ್ತು ಟೈಮ. 11 ಕೆಟ್ಟ ಬಿಸಿಲು ಬಡ್ಲಿ ಹತ್ತು. ಸಿಟ್ಟಿಗೆ ರೀ ಗೌಡಗಂದ ನಾ ಗೌಡ್ರ ಮತ್ತು ಆರ್ತಿ ನೀವು ಬಿಡ್ರಿ ನಾರೇ ಮಾಡ್ತಾ ಆರ್ತಿ ಸತ್ಯನ ಹೇಳ್ಬೇಕು ಅವ್ನ ಮುಂದೆ. ಅವ್ನು ಸ್ವರ್ಗದಾಗನ ತಿಳಿತೇನೆ ಗೌಡ್ರ ನಾ ಆರ್ತಿ ಮಾಡ್ತಾ ನೀವು ಗಪ್ ಕೂತ್ ಬಿಡ್ರಿ ಅಂದ. ಮಾರ ಮಂದಿಗೆ ಹೆಂಗೆ ಕಂಟ್ರೋಲ್ ಮಾಡೋದು ಅಂದವ್. ನನಗೆ ಹೆಟ್ಟ್ಯಾರ ಅಂದವ್. ಹಚ್ಚಿಟ್ಟಿದ್ದೇವೆ ದಗದಿಗೆ. ಮತ್ತು ನನಗೆ ಹೆಟ್ಟ್ಯಾದ ಗೌಡ ಅಂದ ಬಳಕ ಹಳೆ ಪಂಡಿತ್ಗೆ ಹೇಳ್ದೆ 2 ಸಾರಿನ ನೀ ಗೌಡ ಕುಂಡ್ರಲ್ಲಿ ನೀರು ಎದ್ ನಿಂತು ಹೇಳತ್ ಹೇಳ್ಕೇನು. ಕೇಳಕ್ಕೆ ತಯಾರಿಲ್ಲ. ನೀ ಹೇಳ ಮೊದಲ ನೀ ಜಗಳ ಇದೆ. ಲಾಸ್ಟಿಗೆ ಬಂದು ಅಕ್ರ ಆಯಿತು. ಒಟ್ಟ ಹೇಳಿದ್ರೆ ಗೌಡ್ರು ಕೇಳಿಲ್ಲ. ಅವನು ಪಂಡಿತ ಕೇಳರ್ ಬಟ್ಟೆ ಕೇದ್ ನಿಂತು ಘಸಕ್ಕೆ ನನಗೂ ತಿಳಿಲಿಲ್ಲ. ಅದು ನಾನು ಹುಚ್ಚರೊಳಗೆ ಹೋದ. ಹಾಂ, ಮನುಷ್ಯಾಗ BP ಹಚ್ಚಿದ ಜರ ಹಳೆ ಸಣ್ಣ ವಯಸ್ಸಿನಾಗ ಘಸಕನ ಎದ್ದ ಮಾಯಕ್ ಮುಂದೆ ಎತ್ತ ಅಮೋಕ್ಷ ನಾಣಿ ಮಾಡಿ ಹೇಳ್ತಾ ನಂದು ನಿಂದು ಹಾಡಿಕೆ ಲಾಸ್ಟ್ ಅಂದ್ಬಿಟ್ಟು. ಹಾಂ, ಅಣಿ ಮಾಡಿಬಿಟ್ಟ ಅಮಾವಾಸ್ಯನ ಅಣಿ ಮಾಡಿ ಹೇಳ್ತಾ ಇಂದಿನ ನಾನೇನು ಹಾಡಿಕೆ ಗೌಡ ಲಾಸ್ಟ್ ನಾನೇ ಅಣ್ತಮ್ರಂಗೆ ಇವ್ರನ್ನ ಕರೆ ಹಾಡಿಕೆ ಬಂದತಿ ಎದ್ನಿತ್ತ ಅಂದ ಗೌಡಿ ಎದ್ದು ಬಂದ. ಮಾರ ನನ್ನ ಕಡೆ ತಪ್ಪತ್ತೆ ಖರೆ ನಾನೇ ಹಾಡು ನಂದ. ಒಮ್ಮೆ ಹೋಯ್ತು ಗೌಡ್ರ ಕಲಸ ಐತೆ ಬಾಯಿಲಿ. ನೀವು ಅಣ್ತಮ್ರಂಗೆ ಇವ್ರನ್ನ ಖರೆ ಇಂದು 24 ವರ್ಷ ಗೌಡ್ರ ನಾ ಬೇಕಾದಾಗ ಒಂದೇ ತುತ್ತು ನಾವು ಉಂಡಿದೆವು. ಸೊನ್ಯಾಳಕ್ಕೆ ಬಂದ್ರೆ ಪಾಠದ ಮೇಲೆ ಬಂದ ನಾಷ್ಟ ನಮ್ಮ ಮನೆಗೆ ಬಂದ್ರೆ ಮನ್ಯಾಗ ಉಣ್ತಿದ್ದು ಖರೆ. ಅಣಿ ಮಾಡಿದಪ್ಪ ಅಂದ್ರೆ ಗೌಡ್ರ ದಂಡಿಗೆ ಒಯ್ದತ್ ಹೇಳಿಕೆ ಏನ ತನಕ ಗೌಡ್ರೇ ಹಾದ್ರ ಖರೆ ಆಣಿ ಅಮಾವಾಸ್ಯನ ಮಾಡಿದತ್ ಹೇಳಿಕೆ ಅನ್ಕ ಒಮ್ಮೆ ಹಾಡು ನಂದ್ರು. ನಮ್ಮ ಊರನ್ನ ಮಂದಿಗೆಲ್ಲ ಕರ್ಸೋದು ಗೌಡ. ಅಮಾವಾಸ್ಯದ್ಗೆ ನಾ ಬಂಗಾರ ಹಾಕ್ತಂದ್ರೆ ಗೌಡ್ರು ಖರೆ ಹಾಡು. ನಾನು ನೀವು ಒಂದೇ ನಾ ಏನು ದೊಡ್ಡ ಜಾಗ್ಯದ ಹಾಡ ಮತ್ತಲ್ಲ. ಒಂದೇ ತಾಲೂಕದಾಗಿದ್ದೆವು, ಒಂದೇ ಊರು ಸನಿ ಇದ್ದೆವು. ಬಿಟ್ರೆ ಅನ್ಸ್ಕೊಳ್ಳೋದು ಬೇಡ ಹಾಡು ಅಂತ ಹೇಳಿ ಗೌಡ ಪ್ರೇಮದಿಂದ ಮನೆಗೆ ಬಂದರು. ನಾ ಗೌಡ್ರಿಗೆ ಅಟ್ಟೆ ಹೇಳ್ದೆ, ಅಮಾವಾಸ್ಯದ ನಾಣಿ ಮಾಡಿದ ಗೌಡ್ರು ಅಮಾವಾಸ್ಯದ ಸುಳ್ಳು ಅಂದ್ರಿ ನಾ ಹಾಡ್ತಿಲಿಕ್ಕೆ ಹಾಡಲ್ಲ. ಸುಳ್ಳು ಹೆಂಗೆ ಅನ್ನೋದು ಅಂದರು. ಆಯ್ತು ನೋಡ್ರಿ ವಿಚಾರ ಮಾಡ್ರಿ ಅಂದ್ರು. ಅಲ್ಲೇ ಗೌಡ್ರು ಗಪ್ಪ ಆದರು. ತಮ್ಮನ ಮದ್ವೆಗ ನಮ್ಮನೆ ಕರ್ಸೋಡ್ರಿ. ಹಾಡಿಕೆ ಹಚ್ಚಿದ್ರೆ ಪ್ರೇಮ ಧ್ವನಿ ಐತ್ ಖರೆ. ಆಣಿ ಒಮ್ಮ ಮಾಡ್ತು ಎಲ್ಲ ಮ್ಯಾಲದವ್ರಿಗೆ ತಾಕಿತ್ತದ ಇದು. ಆಣಿ ಮಾಡ್ತು ಭಂಡಾರ ಹಚ್ಕೊಂಡ್ರಿ ಅಂದ್ರೆ ದಂಡಿ ಮುಟ್ಟಿಸಿದ್ರಿ ನಿಮ್ಮ ಪರಿಸ್ಥಿತಿ ಈಗ ಅವದು.
ದಾಂಡಿ ಜರ ಮೊದಲೇ ಹೋಗ್ಬೇಡ್ರಿ ಗುದುಮುರ್ಗಿಗೆ ಅಮೌಷಧಕ್ಕೆ ಹೆಚ್ಚಾಗ ಮಾಳ ಪ್ಯಾನಕ್ಕಾಗದು ಹೊತ್ತು ನೋಡ್ತಾನ ಅವರೆಲ್ಲ ದೇವ್ರು ಒಂದಿಯಾರ ಅವ ಯಾವ್ಯಾಕೆ ಹೆಚ್ಚ ಪ್ರಶ್ನೆ ಉತ್ತರ ಕಾಲಾಗ ದಂಡಿಗೆ ಬತ್ತು ಭಂಡಾರ ಹಚ್ಕೊಂಡ್ರಿ ಹಂಗೆ ದಂಡಿಗೆ ಹೋಗೋ ತಾಕತ್ತಿದ್ರೆ ಹಚ್ಕೊಳ್ಳೋದು ಮತ್ತು ನಡು ಕಚ್ಬಿಚ್ಚಿ ಮಾಡಿದ್ರಿ ಕಚ್ಬಿಚ್ಚಿ ಸಂಸಾರ ಕಚ್ಬಿಚ್ಚಿ ಆತ ದಂಡಿತ ಇಂಥ ದೇವ್ರ ಇವು ಅದಕ್ಕೆ ಹೇಳ್ತಲ್ಲ ಆಣಿ ಭಂಡಾರ ಮಾಡ್ಬೇಕಾದ್ರೆ ಯಾರ ಸಂಗಟ ವಿಚಾರ ಹಾಕಿ ಮಾಡೋದು ಮೊದಲು ಬಿಟ್ಟು ಬಿಡೋದು ನಡುವೆ ಯಾಕ್ರಿ ಕಲ್ಮೇಶ್ ಮಾಸ್ತರ್ ಎಟ್ಟ ಭಂಡಾರ ಹಚ್ಕೊಂಡು ತಿರುಗಾಡಿ ಹಾಡೋದಿಲ್ಲ ಅಂತೇಳಿ ಎಲ್ಲ ಹಾಡ್ಲಕ್ಕತ್ತು ಭಂಡಾರ ಕ್ಯಾನ್ ಕಿಮ್ಮತ್ತದ ಮತ್ತು ಮಂದ್ಯಾಗ ಹಾಡ್ತಾವ ಭಂಡಾರ ಅಂದ್ರೆ ಯಾನ್ ತಿಳ್ಕೊಂಡಾರ ಇವರು ಬಂಗಾರ ಅಂತ ಹೇಳ್ತಾರ ಬಾಯಿಲೆ ಅದಕ್ಕೆ ಹೇಳ್ತಾರೆ ನಿಮ್ಗೆ ಭಂಡಾರ ಅಂದ್ರೆ ಭಾಳ ಹೆಚ್ಚಿಂದದ ಯಾರೇ ಹಾಡೋರು ಕಲಾವಂತರು ಜಗತ್ತಿನಾಗ ಮಾಳಿಂಗ್ರನ್ ಮಾಳ ಹಾಡೋರು ಅಟ್ಟೆಯಾರ ಅಮಾವಾಸ್ಯಂದು ಹಾಡೋರು ಅಟ್ಟೆಯಾರ ಒಟ್ಟು ದೇವ್ರೊಳಗೆ ಭೇದ ಮಾಡಿ ಆನೆ ಮಾಡಿ 6 ಗಂಟೆ ತನ ಭಂಡಾರ ಮತ್ತು ಬತ್ತು ದಂಡಿಗೆ ಆಣಿಗೆ ಬತ್ತು ಅಂದ್ರೆ ಬಿಟ್ಟು ಕಡೆಕಾರಿ ಯಾಕಂದ್ರೆ ನಿಗ್ಸೋದು ನಿಮ್ಮ ಕೈಲಿ ಯಾವ್ದಾರು ಮಾಡಿರಿ ನಿಗ್ಸಿಲ್ಲ ಮಾಡಬೇಡ್ರಿ ಅದಕ್ಕೆ ಗೌಡ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅದಕ್ಕೆ ಅವ್ರ ಆಶೀರ್ವಾದ ಯಾಕಂದ್ರೆ ಕಲಾವಂತ ಮನುಷ್ಯ ಇದ್ದ ಅವನ ಆಶೀರ್ವಾದ ಸಿಗಲಿ ಎಲ್ಲರಿಗೆ ಅಂದ್ರೆ ಮಾನವರೊಳಗೆ ಒಂದು ಗರೀಬ್ ಕುಟುಂಬದಾಗ ಹುಟ್ಟಿ ಇಂಥ ಗುಡಿ ಕಟ್ಕೊಂಡ್ಕೇರಿಂದ್ರೆ ಇಂಥ ಮೂರ್ತಿ ಮಾಡಿ ಶಾಂತಿ ಮಾಡಿ ಇಂಥ ಗುಡಿ ಕಟ್ಟೆನಂದ್ರೆ ಎಲ್ಲಕ್ಕಿಂತ ಮೊದಲು ಅವನ ಮಗ ಯಾ ಸಿದ್ದು ನೋಡು ಅವನ ಹೆಸರಿಟ್ಟಾಳಿ ಹೊಡ್ರಿ ಇದಕ್ಕೆ ಯಾಕಂದ್ರೆ ಅಪ್ಪ ಹುಟ್ಟು ಕಸೆ ಮನುಷ್ಯ ಅವ ಅಪ್ಪಂದು ಮಾಡಬೇಕಾದ್ರೆ ಮಗನಲ್ಲಿ ಧರ್ಮ ಬೇಕು ಇಟ್ಟು ಖರ್ಚು ಮಾಡಿಕೆಂದು ಇಟ್ಟೆಲ್ಲ ಮಾಡಿ ಅಪ್ಪನ ಜಗತ್ನಾಗ ಹೆಸರು ಉಳಿಸ್ಕೆಂದು ಗುಡಿ ಕಟ್ಟಿ ಪೂಜೆ ಮಾಡ್ತಾನಪ್ಪ ಅಂದ್ರೆ ಇದು ನೀನು ಎಲ್ಲರ ಆಶೀರ್ವಾದ ಬೀರಪ್ಪ ಮಾಳಪ್ಪ ಪಾಂಡುರಂಗ ಸಿದ್ದು ಕಡಿತ ನಿನ್ನ ಮೇಲೆ ವಿಶ್ವಾಸ ಇರ್ತದ ಆ ದೇವ್ರ ಕೈ ನೀ ಬಿಡಬೇಡ ನಿನ್ನ ಕೈ ದೇವ್ರ ಬೀಳಲ್ಲ ಭಾಳ ಹೆತ್ತದಲ್ಲ ಇಟ್ಟೆ ಮುಗಿಸಿಬಿಡ್ತಾನೆ ದಯವಿಟ್ಟು ಸತ್ಯದ ಮಾತನ್ನ ಸತ್ಯ ಹಿಡ್ತಕ್ಕಂಥ ಮನಸ್ಸಿದ ಮರಗೆ ಜೋರ ಚಪ್ಪಾತಿ ತಟ್ಟಬೇಕು ಬಂದವಳೆ ಅವ್ರು ಯಾರು ಜಗಳ ಬಿಡಿಸ್ಯಾರ ಯಾರು ನ್ಯಾಯ ಬಗೆಹರಿಸಿ ಏನೂ ಮರ್ತಿಲ್ಲ ಅವರು ಪ್ರಶ್ನೆ ಏನು ಕೇಳಿದ್ರೆ ಪರಮಾತ್ಮಗ 5 ಮುಖಾನೋ ಪರಮಾತ್ಮಗ 8 ಮುಖಾನೋ ಇದೇ ಪ್ರಶ್ನೆ ದಯವಿಟ್ಟು ನಾ ಬಂದು ಹೇಳಿನಿ ಪರಮಾತ್ಮ 5 ಅದಾವ 8 ಅದಾವ 25 ಅದಾವ 25,000 ಅಂತ ಹೇಳಿ ಇಬ್ಬರದು ಬರೋಬ್ಬರಿ ಅಂತ ಹೇಳಿನಿ ಅದಕ್ಕೆ ಭಾಳ ಒಳ್ಳೆ ಮಾತು ಹೇಳ್ತಕ್ಕಂಥ ಮಾನಸಿದ ಮಗ ತುಂಬಾ ಧನ್ಯವಾದ ಸಿದ್ಧನಾಗ ಮಾತು ಹೇಳಿದರು ಜಗತ್ತಿನೊಳಗೆ ಅಪ್ಪನ ಹೆಸರ ಮಗ ಉಳಿಸ್ಯಾನ ದೇವ್ರನ್ನ ಎಂದೂ ಕೈ ಬಿಡಲ್ಲ ಅದಕ್ಕೆ ದಯವಿಟ್ಟು ಯಾಕಂದ್ರೆ ಹನುಮಂತ ಗೌಡ್ಗಿಂತ ಒಳ್ಳೆಯ ಮಾತನ್ನ ಇವು ಹನುಮಂತಗೌಡ ತೀರಿ ಹೋದ 1 ವರ್ಷ ಆಯ್ತು ಕೂಡ ಎಷ್ಟು ಮಂದಿ ಹನುಮಂತಗೌಡ ಕಲಾಬಳಗ ಐತ್ಲೆ ದಿವಸ ಒಂದು ಫೋನ್ ಮಾಡಿ ಮಾತಾಡ್ತಕ್ಕಂಥ ಯಾರಾಯ್ತಿದ್ರು ಅವ್ರು ಸ್ವನೇ ಹನುಮಂತ ಗೌಡ ಮಗ ಸಿದ್ದು ಅಂತ ಸಂಸ್ಕಾರವನ್ನ ನಿಮ್ಮ ಮಕ್ಕಳಲ್ಲಿ ಬರ್ಬೇಕಂತ ತಿಳ್ಕೊಂಡು ನಾವು ವಿನಂತಿ ಮಾಡ್ತಾ ಬಂದವು ಅದಕ್ಕೆ ದಯವಿಟ್ಟು ನಮ್ಮ ಹನುಮಂತಗೌಡರ ಪರಮ ಅಭಿಮಾನಿ